ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನಮ್ಮೆಲ್ಲರಿಗೂ ಕಾಂಪಿಟೇಟಿವ್ ಫೀಲ್ಡ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಅಧ್ಯಯನ ನಡೆಸೋಣ. ಸೊ ಈ ಕೇಂದ್ರ ಸರ್ಕಾರದೊಳಗಡೆ ನಾವು ಭಾರತ ಸಂವಿಧಾನದ ಅಂತ ತಗೊಂಡ್ಬಿಟ್ರೆ, ಭಾರತ ಸಂವಿಧಾನದೊಳಗಡೆ ಒಂದು ಭಾಗ ಅಂತ ಇರ್ತದ, ಒಂದು ವಿಧಿಗಳಿರ್ತಾವ, ಒಂದಷ್ಟು ಅನುಸೂಚಿಗಳಿರ್ತಾವ. ಆ ಅನುಸೂಚಿಗಳಲ್ಲಿ ಒಂದು ಟಾಪಿಕ್ ಇದು. ಆ ಟಾಪಿಕ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರದ ಬಗ್ಗೆ ನಾವು ಏನನ್ನ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಒಳಗಡೆ ಯಾರ್ಯಾರು ಬರ್ತಾರ? ರಾಷ್ಟ್ರಪತಿ ಬರ್ತಾರ, ಉಪರಾಷ್ಟ್ರಪತಿ ಬರ್ತಾರ, ಆಮೇಲೆ ಅಟಾರ್ನಿ ಜನರಲ್ ಬರ್ತಾನ, ಆಮೇಲೆ ಉಳ್ಕಾದವರು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಲೋಕಸಭೆ, ರಾಜ್ಯಸಭೆ, ಆಮೇಲೆ ಆಡಿಟರ್ ಜನರಲ್, ಇಂಥವರೆಲ್ಲರೂ ಬರ್ತಾರ. ಹಾಗಾಗಿ ಇವರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬರ್ತೀವಿ. ಇವರ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರ ಎಷ್ಟನೇ ವಿಧಿಗಳು ಬರ್ತಾರ ಅಂದ್ರೆ, ನಮ್ಮ ಸಂವಿಧಾನ ಏನೈತಲ್ಲ, ಆ ಮೂಲ ಸಂವಿಧಾನದ ಒಳಗಡೆ ನಮ್ಮ ಮೂಲ ಸಂವಿಧಾನದೊಳಗಡೆ 395 ವಿಧಿಗಳಿದ್ದು, 8 ಅನುಸೂಚಿಗಳಿದ್ದು, 22 ಭಾಗಗಳನ್ನು ಹೊಂದಿದ್ದು. ಹಾಗಾದ್ರೆ ಈಗ ಪ್ರಸ್ತುತವಾಗಿ 450 ವಿಧಿಗಳು, 12 ಅನುಸೂಚಿಗಳು, 25 ವಿಭಾಗಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಸೊ ಈ ಒಂದು 450 ವಿಧಿಗಳೊಳಗಡೆ ನಾವು ಈ ಪ್ರಸ್ತುತವಾದಂತಹ ಸಂವಿಧಾನವನ್ನು ತಗೊಂಡ್ರೆ, ಭಾರತ ಸಂವಿಧಾನದೊಳಗಡೆ ಕೇಂದ್ರ ಸರ್ಕಾರವು 5ನೇ ಭಾಗದ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣವಾದಂತಹ ಬಗ್ಗೆ ವಿವರಣೆಯನ್ನು ನಾವು ನೀಡ್ತಾ ಬರ್ತೀವಿ. ಅದೇ ರೀತಿ ಈಗ ಕೇಂದ್ರ ಸರ್ಕಾರದ ರಾಷ್ಟ್ರಪತಿ ಆಗಿರಬಹುದು, ಉಪರಾಷ್ಟ್ರಪತಿ ಆಗ್ಲೇ ಹೇಳಿದಾಗೆ, ಕೇಂದ್ರ ಸರ್ಕಾರದ ನಾವು ಏನನ್ನ ಕಲಿತೀವಿ ಅಂತ ನೋಡಿದ್ರೆ, ರಾಷ್ಟ್ರಪತಿಯವರ ಬಗ್ಗೆ ಕಲಿತೀವಿ, ಉಪರಾಷ್ಟ್ರಪತಿಯವರ ಬಗ್ಗೆ ಕಲಿತೀವಿ, ಕೇಂದ್ರ ಸಚಿವ ಸಂಪುಟದ ಬಗ್ಗೆ ಕಲಿತೀವಿ, ಅಟಾರ್ನಿ ಜನರಲ್ ಆಗಿರ್ಬೋದು, ಲೋಕಸಭೆ, ರಾಜ್ಯಸಭೆ, ಇವೆರಡನ್ನು ನಾವು ಏನ್ ಕರಿತೀವಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಮೇಲ್ಮನೆ ಮತ್ತು ಕೆಳಮನೆ ಅಂತ ಕರಿತೀವಿ. ಆಮೇಲೆ ಸುಪ್ರೀಂ ಕೋರ್ಟ್, ಆಮೇಲೆ ಕಂಪ್ಯೂಟರ್, ಆಡಿಟರ್ ಜನರಲ್ ಅಂತಕ್ಕಂತಹ ಇವುಗಳೆಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ಇವುಗಳನ್ನ ಎಲ್ಲಿಂದ ಎಲ್ಲಿವರೆಗೆ ಕರಿತೀವಪ್ಪ ಅಂದ್ರೆ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ. ಇದಾದ ನಂತರ ಸಂವಿಧಾನದ 52ನೇ ವಿಧಿಯ ರಾಷ್ಟ್ರಪತಿಯ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿದ್ವಿ. ಅಂದ್ರೆ ನಾವು ಭಾರತದ ಸಂವಿಧಾನದೊಳಗಡೆ ಎಷ್ಟನೇ ವಿಧಿಯ ಪ್ರಕಾರ ನಾವು ರಾಷ್ಟ್ರಪತಿಯವರ ಹುದ್ದೆಗೆ ಅವಕಾಶವನ್ನು ಕಲ್ಪಿಸ್ತೀವಿ ಅಂತ ನೋಡಿದ್ರೆ, 52ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರನ್ನ ನಾವು ಭಾರತ ಸಂವಿಧಾನದೊಳಗಡೆ ಅವಕಾಶವನ್ನು ಕೊಟ್ಟಿವಿ. ಸೊ ಅದಾದ ನಂತರ ಭಾರತ ಸಂವಿಧಾನದ ಗಣತಂತ್ರ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವೇ ಭಾರತದ ರಾಷ್ಟ್ರಪತಿಯ ಹುದ್ದೆಯಾಗಿದೆ. ಭಾರತ ದೇಶದ ಗಣತಂತ್ರ ಅಂತಕ್ಕಂಥ ಏನಿದೆ ವ್ಯವಸ್ಥೆ ಅತ್ಯುನ್ನತ ಸ್ಥಾನ ಅಂತಕ್ಕಂಥದ್ದು ರಾಷ್ಟ್ರಪತಿಯ ಒಂದು ಹುದ್ದೆಯಾಗಿದೆ. ಈ ರಾಷ್ಟ್ರಪತಿಯು ಭಾರತ ದೇಶದ ಮೊದಲ ಪ್ರಜೆ. ರಾಷ್ಟ್ರಪತಿಯನ್ನ ಭಾರತ ದೇಶದ ಮೊದಲ ಪ್ರಜೆ ಅಂತ ನಾವು ಇವರನ್ನ ಕರಿತಾ ಬರ್ತೀವಿ ಸ್ನೇಹಿತರೆ. ಈ ಭಾರತ ದೇಶದ ರಾಷ್ಟ್ರೀಯ ಮೊದಲ ಪ್ರಜೆ ಯಾರಂತ ಕೇಳ್ಬೋದು ಪ್ರಶ್ನೆ. ಆ ಪ್ರಶ್ನೆ ಕೇಳಿದಾಗ ಭಾರತ ದೇಶದ ಮೊದಲ ಪ್ರಜೆ ನಮ್ಮ ಬಂದ್ಬಿಟ್ಟು ರಾಷ್ಟ್ರಪತಿಯವರಾಗ್ತಾರೆ. ಹಾಗಾದ್ರೆ ಭಾರತ ರಾಷ್ಟ್ರಪತಿಗಳು ಮತ್ತು 3 ರಕ್ಷಣಾ ಪಡೆಯ ಮಹಾದಂಡನಾಯಕರಾಗಿರುತ್ತಾರೆ. ಅಂದ್ರೆ 3 ರಕ್ಷಣಾ ಪಡೆಗಳದವ್ರು ನಮ್ಮಲ್ಲಿ. 3 ರಕ್ಷಣಾ ಪಡೆಗಳು ಯಾವ್ಯಾವ್ರಿ? 3 ರಕ್ಷಣಾ ಪಡೆಗಳು ಯಾವ್ಯಾವ ಅಂದ್ರೆ ಏನು? ಒಂದು ನೌಕೆ, ಒಂದು ಭೂಪಡೆ ಆಗಿರ್ಬೋದು, ಒಂದು ವಾಯುಪಡೆ. ಈ 3 ಪಡೆಗಳ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಯಾರೇ? ರಾಷ್ಟ್ರಪತಿ. ಪಾರ್ಲಿಮೆಂಟ್ ಒಳಗಡೆ ತುಂಬಾನೇ ಹವಾ ಮಾಡಿರ್ತಾರೆ ಅವರು. ಸೊ ರಾಷ್ಟ್ರಪತಿಯವರ ಒಂದು ಹುದ್ದೆ ತುಂಬಾ ಅತ್ಯುನ್ನತವಾದಂತಹ ಹುದ್ದೆ. ಅದರೊಂದಿಗೆ ಭಾರತ ರಾಷ್ಟ್ರಪತಿ ಹುದ್ದೆಯು ಬ್ರಿಟನ್ನಿನ ದೊರೆಯ ಹುದ್ದೆಯನ್ನ ಹೋಲುತ್ತದೆ. ಏನು? ಭಾರತ ರಾಷ್ಟ್ರಪತಿ ಹುದ್ದೆಯು ಬ್ರಿಟನ್ನ ಒಂದು ಏನು ದೊರೆ ಇರ್ತಾರಲ್ಲ, ಬ್ರಿಟನ್ನ ಒಂದು ಪ್ರಧಾನಮಂತ್ರಿ ಇರ್ತಾರಲ್ಲ, ಆ ಪ್ರಧಾನಮಂತ್ರಿಯ ಒಂದು ಹುದ್ದೆಯನ್ನ ಇವರು ರಾಷ್ಟ್ರಪತಿಯವರು ಹೋಲ್ತಾರ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಭಾರತ ದೇಶದ ರಾಷ್ಟ್ರಪತಿ ಹುದ್ದೆಯು ಬ್ರಿಟನ್ನ ಹೋಲ್ಬೇಕಾದ್ರೆ ಆ ದೇಶದೊಳಗಡೆ ಯಾವ ರೀತಿ ಇದಾವ, ನಮ್ಮ ದೇಶದೊಳಗಡೆ ರಾಷ್ಟ್ರಪತಿಯವ್ರನ್ನ ಯಾವ ರೀತಿ ಇದ್ದೀವಿ. ಹಾಗಾದ್ರೆ ಇಲ್ಲಿ ನೋಡ್ತಾ ನೋಡ್ರಿ, ಬ್ರಿಟನ್ ಅಂತ ಹೇಳಿದ್ವಿ. ಅದಂತರ ರಾಷ್ಟ್ರಪತಿಗಳು ಭಾರತ ಪ್ರಥಮ ಪ್ರಜೆ, ದೇಶದ ಮುಖ್ಯಸ್ಥ, ಸಂವಿಧಾನಾತ್ಮಕ ಮುಖ್ಯಸ್ಥ, ಕಾರ್ಯಾಂಗದ ಮುಖ್ಯಸ್ಥ, ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ನ್ಯಾಯ ಮಾತ್ರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸೊ ಇದು ಇಂಪಾರ್ಟೆಂಟ್. ರಾಷ್ಟ್ರಪತಿಗಳು ಭಾರತ ಪ್ರಥಮ ಪ್ರಜೆಯಾಗಿರ್ತಾರ, ಆಗ್ಲೇ ಹೇಳ್ತೀನಿ. ಅದಾದ ನಂತರ ದೇಶದ ಮುಖ್ಯಸ್ಥ, ಇವರು ದೇಶದ ಮುಖ್ಯಸ್ಥರಾಗಿರುತ್ತಾರೆ, ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ, ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ, ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ನಾಮಮಾತ್ರ ಮುಖ್ಯಸ್ಥರಾಗಿ ಇವರು ಕೂಡ ಮುಂದೆ ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಒಂದು ದೇಶದ ಪ್ರಧಾನಮಂತ್ರಿ ಇಲ್ಲದೆ ಇರುವಾಗ ಕೂಡ ರಾಷ್ಟ್ರಪತಿಯವರ ಒಂದು ಕಾರ್ಯ
ನಾಮಮಾತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಸಂವಿಧಾನದ 53ನೇ ವಿಧಿ, ನೋಡಿರುವಂಥದ್ದು 52ನೇ ವಿಧಿಯ ಪ್ರಕಾರ ನಾವು ಇಷ್ಟೆಲ್ಲ ನೋಡ್ತೀವಿ. ಹಾಗಾದ್ರೆ 53ನೇ ವಿಧಿ ಅನ್ವಯ ಭಾರತ ರಾಷ್ಟ್ರಪತಿಗಳು ಕಾರ್ಯಾಂಗೀಯ ಅಧಿಕಾರಿಯಾಗಿದ್ದಾರೆ. ಅಂದ್ರೆ ಕಾರ್ಯಾಂಗದೊಳಗಡೆ ಒಂದು ಅಧಿಕಾರಿ ಆಗ್ಬೇಕಪ್ಪ ಅಂದ್ರ ಸಂವಿಧಾನದ 53ನೇ ವಿಧಿ ಒಳಗಡೆ ಒಂದು ಕಾರ್ಯಾಂಗ ವ್ಯವಸ್ಥೆ ಬರ್ತದ. ಆ ಕಾರ್ಯಾಂಗ ವ್ಯವಸ್ಥೆ ಒಳಗಡೆ 53ನೇ ವಿಧಿ ಅನ್ವಯ ಭಾರತ ರಾಷ್ಟ್ರಪತಿಗಳು ಕಾರ್ಯಾಂಗೀಯ ಅಧಿಕಾರಿಯಾಗಿದ್ದಾರೆ. ಆದರೆ ಅವುಗಳನ್ನ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಚಲಾಯಿಸುತ್ತದೆ. ಅಂದ್ರೆ ಪ್ರಧಾನಮಂತ್ರಿ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಈ ಒಂದು ವಿಧಿ ಒಳಗಡೆ ರಾಷ್ಟ್ರಪತಿಗಳು ಒಂದು ಕಾರ್ಯಾಂಗೀಯ ಅಧಿಕಾರವನ್ನು ಕೂಡ ಇಲ್ಲಿ ಚಲಾಯಿಸ್ತಾ ಬರ್ತಾರೆ. ಇದು ರಾಷ್ಟ್ರಪತಿಯವರ ಒಂದು ಚಿಕ್ಕ ಪಾಯಿಂಟ್ಸ್. ಸೊ ಇದಾದ ನಂತರ ಒಂದು ರಾಷ್ಟ್ರಪತಿ ಒಳಗಡೆ ಅಂದ್ರೆ ವಿಧಿ 54ನೇ ವಿಧಿ ನೋಡ್ತಾ ಹೋದ್ರೆ ರಾಷ್ಟ್ರಪತಿಯವರ ಚುನಾವಣೆ ನೋಡ್ತಾ ಬರ್ತೀವಿ. ಭಾರತದ ರಾಷ್ಟ್ರೀಯ ಚುನಾವಣೆ ಅಂದ್ರೆ ರಾಷ್ಟ್ರಪತಿಯವರನ್ನ ಜನರು ಆಯ್ಕೆ ಮಾಡುವುದಿಲ್ಲ. ಅವರ 2 ಸದನಗಳಲ್ಲಿ ಏನು ಸದಸ್ಯರು ಆ ಸದಸ್ಯರ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸದಸ್ಯರು ಏನಿರ್ತಾರಲ್ಲ ಈ ಸದಸ್ಯರು ಇವರನ್ನ ಆಯ್ಕೆ ಮಾಡ್ತಾರೆ. ಅದಂದ್ರೆ ಇವರ ಅಧಿಕಾರ ಅವಧಿಯನ್ನ ನೋಡ್ತೀವಿ. ಇವರ ಅಧಿಕಾರ ಅವಧಿ ಎಷ್ಟಿರ್ತೈತಿ, ಆಮೇಲೆ ಇವರ ಅರ್ಹತೆಗಳೇನು. ಅಧಿಕಾರ ಅವಧಿ ವಿಧಿ 56 ಏನನ್ನು ಸೂಚಿಸುತ್ತದೆ ಅಂದ್ರೆ ಅಧಿಕಾರ ಅವಧಿಯನ್ನು ಸೂಚಿಸುತ್ತದೆ. ವಿಧಿ 58 ಏನನ್ನು ಸೂಚಿಸುತ್ತದೆ ಅಂದ್ರೆ ಅವರ ಅರ್ಹತೆಗಳನ್ನ ಸೂಚಿಸುತ್ತೆ. ವಿಧಿ 59 ಅವರಿಗೆ ಏನನ್ನ ಸೌಲಭ್ಯ ಸಿಗ್ತತಿ ಅನ್ನೋದನ್ನ ಮಾಡ್ತೈತಿ. ಸೌಲಭ್ಯ ಅಂದ್ರೆ ಇದ್ರೊಳಗ ಸಂಬಳ ಬತ್ತಿ, ವೇತನ ಬತ್ತು, ಅವರಿಗೆ ವಸತಿ ಎಲ್ಲಿಂದ ಸಿಗ್ತೈತಿ ಅಂತಕ್ಕಂಥದ್ದು. ಆಮೇಲೆ ವಿಧಿ 60ನೇ ವಿಧಿ ಒಳಗಡೆ ಅಧಿಕಾರ ಮತ್ತು ಸ್ವೀಕಾರನ ಎಲ್ಲಿ ಮಾಡ್ತಾರ, ಯಾರು ಇವರಿಗೆ ಒಂದು ಪ್ರಮಾಣವಚನ ಸ್ವೀಕಾರ ಮಾಡಿಸ್ತಾರ ಅಂತಕ್ಕಂಥದ್ದು. ಇವರಿಗೆ ವಿಧಿ 61ನೇ ವಿಧಿ ಒಳಗಡೆ ಪದಚ್ಯುತಿಯನ್ನು ಯಾವ ರೀತಿಗೊಳಿಸ್ತಾರ ಅಂತ. ಈ ಪದಚ್ಯುತಿ ಅಂತಕ್ಕಂಥದ್ದು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಇವರನ್ನ ಪದಚ್ಯುತಿಯನ್ನ ಗೊಳಿಸಲಾಗುತ್ತದೆ. ಅಂದ್ರೆ 61ನೇ ವಿಧಿ ಒಳಗಡೆ ನಾವು ನೋಡ್ತಾ ಬಂದ್ರೆ ಈ 61ನೇ ವಿಧಿಯು ಪದಚ್ಯುತಿ ಅಂದ್ರೆ ಅವರಿಗೆ ಕೆಲಸ ಬೇಡ ಆಗದ, ನಾವು ಇದಕ್ಕೆ ರಾಜೀನಾಮೆ ನೀಡಿವಿ ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ನಾವು ಸಿದ್ಧಪಡಿಸಿ ಇವರನ್ನ ಪದಚ್ಯುತಿಗೊಳಿಸ್ತೀವಿ. ಹಾಗಾಗಿ ಇಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಇಷ್ಟು ನಾವು ಅಧ್ಯಯನ ಮಾಡಿದ್ರೆ ಒಂದು 50% ನಾವು ಈಗ ಕವರ್ ಮಾಡಿದಾಗಿತ್ತು. ಸೊ ಇನ್ನು ನಮ್ಮ ನೆಕ್ಸ್ಟ್ ಭಾಗದಲ್ಲಿ ಉಪರಾಷ್ಟ್ರಪತಿಯವರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬರೋಣ. ಉಪರಾಷ್ಟ್ರಪತಿಯವರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕಾದ್ರೆ ನಾವು ಮುಂದಿನ ಭಾಗದಲ್ಲಿ ಮಾಡ್ತಾ ಬರೋಣ್ರಿ. ಸೊ ಲೆಟ್ಸ್ ಥ್ಯಾಂಕ್ ಯು ಟು ಎವ್ರಿವನ್. ಇದುವರೆಗೆ ನಮ್ಮ ಕ್ಲಾಸನ್ನು ನೋಡಿದ್ದಕ್ಕೆ. ಇನ್ನು ಮುಂದೆ ಕೂಡ ಇದೇ ರೀತಿ ವಿಡಿಯೋಗಳು ಬರ್ತಿರ್ತವೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ಈಗ ಇನ್ನೂ ನಮ್ಮ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ. ಮುಂದೆ ಖಂಡಿತವಾಗಿಯೂ ತುಂಬ ಒಳ್ಳೆ ಕಂಟೆಂಟನ್ನು ನಿಮಗೋಸ್ಕರ ನಾವು ಹಗಲಿರುಳು ಶ್ರಮಪಟ್ಟು ಇಂತಹ ಕಂಟೆಂಟನ್ನು ನಾನು ನಿಮ್ಗೆ ಕೊಡ್ತಾ ಬರ್ತೀನಿ. ಇದಾದ ನಂತರ ಸೊ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.